ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವಾರ್ ಟಿವಿ ಚಾನಲ್ಗೆ. ಇನ್ನು ಝೀ ವಾಹಿನಿಯಲ್ಲಿ ಹೊಸದಾಗಿ ಧಾರಾವಾಹಿ ಬರ್ತಾ ಇದೆ, ಅದು ಅಣ್ಣಯ್ಯ ಸೀರಿಯಲ್. ಹಾಗೆ ಯಾವ್ಯಾವ ಸೀರಿಯಲ್ಲು ಮುಕ್ತಾಯ ಹಂತಕ್ಕೆ ಬಂದಿದೆಯೋ ಆ ಸೀರಿಯಲ್ ಲೀಸ್ಟು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತೋದು ಮಾತ್ರ ಮರಿಬೇಡಿ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಒಬ್ಬರು ಸಬ್ಸ್ಕ್ರೈಬರ್ ಆಗಿ, ನೀವೆಲ್ಲರೂ ನನ್ನ ಫ್ಯಾಮಿಲಿ ಥರ ಅಲ್ವಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋಗೆ ಹೋಗ್ತೀನಿ. ಇವಾಗ ಖಾಸಗಿ ವಾಹಿನಿಯಲ್ಲಿ ಇತ್ತೀಚೆಗೆ ಒಂದರ ಮೇಲೊಂದು ಹೊಸದಾಗಿ ಧಾರಾವಾಹಿ ಪ್ರಸಾರ ಆಗ್ತಾ ಇದೆ, ಅದು ಎಲ್ಲರಿಗೂ ಗೊತ್ತಿದೆ. ಈಗ ಇನ್ನೊಂದು ಧಾರಾವಾಹಿ ಪ್ರಸಾರ ಆಗಲಿಕ್ಕೆ ಸಜ್ಜಾಗ್ತಿದೆ ಮತ್ತು ಪ್ರೋಮೋ ಕೂಡ ರಿಲೀಸ್ ಆಗಿದೆ, ಅದೇ ಅಣ್ಣಯ್ಯ. ಅದರಲ್ಲಿ ಹೀರೋ ಆಗಿ ವಿಕಾಸ್ ಹುತ್ತಯ್ಯನವರು ಮತ್ತು ಧಾರಾವಾಹಿ ಲೋಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ತಿರ್ಗಾ ನಿಶಾ ರವಿಕೃಷ್ಣ ಕೂಡ ಈ ಧಾರಾವಾಹಿಯಲ್ಲಿ ನಟಿಯಾಗಿ ನಟಿಸಿದ್ದಾರೆ. ನಿಶಾ ರವಿಕೃಷ್ಣ ಅವರು ಗೊತ್ತಿದೆ ಎಲ್ಲರಿಗೂ, ಅವ್ರು ಯಾವ ಧಾರಾವಾಹಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ನಿಮಗೆ. ಈ ಬಗ್ಗೆ ಇನ್ನಷ್ಟು ಮಾತು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ. ಏನಂದರೆ ಇತ್ತೀಚಿನ ಹೊಸದಾಗಿ ಖಾಸಗಿ ವಾಹಿನಿಯಲ್ಲಿ ಬ್ರಹ್ಮಗಂಟು ಅನ್ನೋ ಧಾರಾವಾಹಿ ಪ್ರಸಾರ ಆಗ್ತಿದೆ. ಈಗ ಇನ್ನೊಂದು ಸೀರಿಯಲ್ ಕೂಡ ಶುರುವಾಗ್ತಾ ಇದೆ ಖಾಸಗಿ ವಾಹಿನಿಯಲ್ಲಿ. ಪ್ರೋಮೋ ಕೂಡ ಭರ್ಜರಿಯಾಗಿ ರಿಲೀಸ್ ಆಗಿದೆ. ಪ್ರೋಮೋ ಕೂಡ ನೋಡಿ ಫ್ಯಾನ್ಸ್ ಎಲ್ಲ ತುಂಬಾ ಅಚ್ಚುಮೆಚ್ಚಾಗಿ ಅಣ್ಣಯ್ಯ ಬರ್ತಿದೆ ಅಂತ ಗೊತ್ತೇ ಇದೆ ಸೀರಿಯಲ್ಲು. ಎಲ್ಲರ ವೀಕ್ಷಕರು ಅಂದರೆ ಮೆಚ್ಕೊಂಡಿದ್ದಾರೆ ಅಣ್ಣಯ್ಯ ಪ್ರೋಮೋನ. ಮುಂದೆ ಏನಾಗ್ಬೋದು ಅಣ್ಣ ತಂಗಿಯ ಕತೆ ನೋಡೋಣ. ಶುರುವಾಗ್ತಿದೆ, ಅದು ಯಾವಾಗ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಅಣ್ಣಯ್ಯ ಧಾರಾವಾಹಿಯ ಕತೆ ಏನು ಅಂದರೆ, ಅದ್ಧೂರಿಯಾಗಿ ಪ್ರೋಮೋ ರಿಲೀಸ್ ಆಗಿದೆ ಮತ್ತು ತಂಗಿ ಕಾಯುವ ಅಣ್ಣನ ಈ ಕತೆ. ಇದು ಧಾರಾವಾಹಿ ಅಂದರೆ ತಂಗಿಯನ್ನು ಕಾಯ್ತಾ ಇರೋದೇ ಅಣ್ಣನ ಕತೆ. ಮತ್ತು ದೇವರ ಕೊಟ್ಟ ತಂಗಿಯರನ್ನು ಕಾಪಾಡುವ ದೇವರ ಪುತ್ರ ಅಣ್ಣಯ್ಯ ಎನ್ನುವ ಈ ಧಾರಾವಾಹಿ ಸ್ಟೋರಿ ಆಗಿದೆ. ನಾರ್ಮಲ್ ಆಗಿ ತಂಗಿ ಅಂದರೆ ಅಣ್ಣ ಅಂದರೆ ತಂಗಿನ ಕಾಪಾಡೋದೇ ಅಲ್ವಾ. ಸೊ ಇದು ಸೀರಿಯಲ್ಲು ಕೂಡ ನಾಲ್ಕು ತಂಗಿಯರಿದ್ದಾರೆ, ಅವ್ರನ್ನ ಕಾಪಾಡೋದು ಅಣ್ಣನ ಜವಾಬ್ದಾರಿ ಆಗಿರುತ್ತೆ. ಮತ್ತು ಅವರ ಮದುವೆ ಆಗಿರಲಿ, ಅವರ ಕನಸು ಆಗಿರಲಿ, ಈಡೇರಿಸೋದು ಅಣ್ಣನ ಜವಾಬ್ದಾರಿ. ಮತ್ತು ಅಣ್ಣನಿಗೋಸ್ಕರ ಅತ್ತಿಗೆನ ಹುಡ್ಕೋದು ತಂಗಿಯರ ಜವಾಬ್ದಾರಿ. ಆ ತಂಗಿ ಅಂದರೆ ಅತ್ತಿಗೆಯಾಗಿ ನಿಶಾ ರವಿಕೃಷ್ಣ ಅವರು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಕಲಾವಿದರು ಯಾರ್ಯಾರು ಈ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರೋದೆ ಅಂದರೆ ಅಣ್ಣಯ್ಯ ಸೀರಿಯಲಲ್ಲಿ ಇಲ್ಲಿ ಪ್ರಮುಖವಾಗಿ ಇಬ್ಬರ ನಟ ನಟಿಯರ ಹೆಸರು ನಾನು ಮೆನ್ಷನ್ ಮಾಡ್ತೀನಿ. ಸೀರಿಯಲ್ ರಿಲೀಸ್ ಆದಮೇಲೆ ಅಂದರೆ ಸೀರಿಯಲ್ ಟಿ ವಿಯಲ್ಲಿ ಬಂದಮೇಲೆ ನಾನು ಅವರ ಕ್ಯಾಸ್ಟ್ ಅಂದರೆ ಅವರ ಯಾರ್ಯಾರು ಹೆಸರು ಅದನ್ನು ಎಲ್ಲ ಹೇಳ್ತಾ ಹೋಗ್ತೀನಿ. ಮತ್ತು ಈ ಧಾರಾವಾಹಿಯಲ್ಲಿ ನಟ ವಿಕಾಸ್ ಹುತ್ತಯ್ಯ ಅವರು ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರೆ ಮತ್ತು ಸಿನಿಮಾದಲ್ಲಿ ನಟಿಸಿದ್ದಾರೆ ಇವರು ವಿಕಾಸ್ ಅನ್ನೋರು. ಮತ್ತು ಈ ಬಾರಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಡ್ತಾ ಇದ್ದಾರೆ. ಸೀರಿಯಲ್ ಸಿನಿಮಾ ಮಾಡ್ತಾರೆ, ಎಲ್ಲರೂ ಹಿಟ್ಟಾಗಬೇಕಲ್ಲ. ಸೊ ಇವಾಗ ಇವರು ಕಿರುತೆರೆಗೆ ಕಾಲಿಡ್ತಾ ಇದ್ದಾರೆ ಧಾರಾವಾಹಿಗೆ. ಮತ್ತು ಗಟ್ಟಿಮೇಳ ಸೀರಿಯಲ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಅದು ಅದ್ಧೂರಿಯಾಗಿ ನೋಡಿದ್ದಾರೆ ಗಟ್ಟಿಮೇಳ ಸೀರಿಯಲ್. ಅದರಲ್ಲಿ ಜನರ ಮನಸ್ಸು ಗೆದ್ದಿರೋದು ನಿಶಾ ರವಿಕೃಷ್ಣ ಅವರು. ಈ ಬಾರಿ ಈ ಧಾರಾವಾಹಿಯಲ್ಲಿ ನಟಿಸ್ತಿದ್ದಾರೆ ಮತ್ತು ಪ್ರೋಮೋ ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗ್ತಿದೆ, ಈ ಕುತೂಹಲ ಹೆಚ್ಚು ಮಾಡ್ತಿದೆ. ಏನು ಕ್ಯಾರೆಕ್ಟ್ರು ಅಂದರೆ ನಿಶಾ ರವಿಕೃಷ್ಣ ಅವ್ರದ್ದು ಇಲ್ಲ ಆಲ್ರೆಡಿ ಗೊತ್ತಿರೋಂಗೆ, ಅವರು ಡಾಕ್ಟ್ರು ಈ ಸೀರಿಯಲಲ್ಲಿ. ಅವ್ರಿಗೆ ಮನ್ಸೋತಿರೋ ಹೀರೋ ವಿಕಾಸ್ ಅಂತ. ಇವರಿಬ್ಬರ ಮಧ್ಯೆ ತಂಗಿಯರ ಯಾವ ರೀತಿ ನೋಡ್ಕೊತಾನೆ ಮತ್ತು ಅತ್ತಿಗೆ ಬಂದಮೇಲೆ ಏನೇನಾಗುತ್ತೆ ಅನ್ನೋದೇ ಸ್ಟೋರಿ. ವಿಲನ್ಗಳನ್ನ ಸದ್ಯಕ್ಕೆ ತೋರಿಸಿಲ್ಲ, ಸೀರಿಯಲ್ ಸ್ಟಾರ್ಟ್ ಮಾಡಿದಾಗಲೇ ತೋರಿಸೋದು ವಿಲನ್ಗಳು ಯಾರ್ಯಾರು ಅಂತ. ಇನ್ನು ಯಾವ್ಯಾವ ಸೂರ್ಯ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂದರೆ, ಭೂಮಿಗೆ ಬಂದ ಭಗವಂತ ಅದು ಮುಕ್ತಾಯ ಅಂದರೆ ಅಂತ್ಯ ಆಗುವ ಸಾಧ್ಯತೆ ಇದೆಯಂತೆ. ಮತ್ತು ನವೀನ್ ಕೃಷ್ಣ ಮತ್ತು ಕೃತಿಕಾ ರವೀಂದ್ರ, ಉಮೇಶ್ ಮತ್ತು ಕಾರ್ತಿಕ್ ಅವರು ಅಭಿನಯಿಸ್ತಾ ಇದ್ದಾರೆ ಇದರಲ್ಲಿ. ಈ ಸೀರಿಯಲ್ ನಿರ್ಮಾಣ ಮಾಡಿರೋದು ಆರೂರು ಜಗದೀಶ್. ಇವರೇ ಎಲ್ಲ ಸೀರಿಯಲ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹೊಸೊಬ್ರಿಗೆ ಯಾರಿಗೂ ಅವಕಾಶ ಕೊಡೋದು ಇಲ್ಲ ಅನಿಸುತ್ತೆ ಇವರು. ಜಿ ಟಿ ವಿಯವರು ಅವ್ರಿಗೆ ರಿಜಿಸ್ಟ್ರ್ ಮಾಡ್ಕೊಂಬಂದಿದ್ದಾರೆ ಅನಿಸುತ್ತೆ. ಇನ್ನು ಸತ್ಯ ಧಾರಾವಾಹಿ ಕೂಡ ಅಂತ್ಯಕ್ಕೆ ಬಂದಿದೆಯಂತೆ, ಡೇಟ್ ಎನ್ನಬಹುದು. ಮತ್ತು ಗೌತಮಿ ಜಾಧವ್ ಮತ್ತು ಸಾಗರ್ ಮತ್ತು ಬಿಳಿಗೌಡ, ಶ್ರೀನಿವಾಸ್ ಮತ್ತು ಮಾಲತಿ, ಆರ್ ದೇಶಪಾಂಡೆ, ಶಾಲಿನಿ ಇತ್ಯಾದಿಯವರು ಈ ಸೀರಿಯಲಲ್ಲಿ ಆಗ್ತಾ ಇದ್ದಾರೆ. ಕೃಷ್ಣ ನಿರ್ಮಾಣ ಎರಡೂ ಕೂಡ ಈ ಸೀರಿಯಲಲ್ಲಿ. ಮತ್ತು ಶ್ರೀರಸ್ತು ಸುಮವಸ್ತು ಧಾರಾವಾಹಿ ಕೂಡ ಮುಕ್ತಾಯದ ಡೇಟ್ ಬಂದಿದೆಯಂತೆ.
ಸುಧಾರಾಣಿ ಮತ್ತು ಅಜಿತ್ ಹೆಂಡೆ ಮತ್ತು ದೀಪಾ ಕಟಡಿ, ಗುರುದತ್ ಮತ್ತು ಮುಂತಾದವರು ಮತ್ತು ಲಾವಣ್ಯ ಈ ಶ್ರೀರಸ್ತು ಶುಭಮಸ್ತುಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೊಸದಾಗಿ ಧಾರಾವಾಹಿ ಶುರುವಾಗಿರೋ ಒಳ್ಳೆಯ ಪ್ರತಿಕ್ರಿಯೆ ಪಡೆಯುತ್ತಿರೋದು ಅಂದರೆ ಲಕ್ಷ್ಮೀ ನಿವಾಸ ಮತ್ತು ಲಕ್ಷ್ಮೀ ನಿವಾಸನು ಇವಾಗ ಒಳ್ಳೆಯ ಪ್ರತಿಕ್ರಿಯೆ ಪಡಿತಾ ಇದೆ. ಮತ್ತು ಅಮೃತಧಾರೆ ಆಗಿರ್ಬೋದು. ಅಮೃತಧಾರೆ ಯಾವ ಥರ ಇದೆ ಅಂದರೆ ಕನ್ನಡತಿ ಸೀರಿಯಲ್ ಬರ್ತಿತ್ತು ಕಲರ್ಸ್ ಕನ್ನಡದಲ್ಲಿ, ಆ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಂಡರ್ಸ್ಟ್ಯಾಂಡಿಂಗ್ ಕಪಲ್ಸ್ ಅವರು. ಮತ್ತು ಸೀತಾರಾಮ ಇವಾಗ ಬೋರಿಂಗ್ ಅನಿಸ್ತಿದ್ದಾನೆ ಹೇಳ್ಬೇಕು ಅಂದರೆ. ಭಾರ್ಗವಿ ಸೀತಾ ಅಂದರೆ ಸಿಹಿ ಮೇಲೆ ಮ್ಯಾನಿಪುಲೇಟ್ ಮಾಡ್ತಿದ್ದಾಳೆ. ಸೀತಾರಾಮ ಇಷ್ಟ ಆಗುತ್ತೆ. ಇನ್ನು ಶ್ರೀಗೌರಿ ಅದು ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ, ಮತ್ತು ನಿನಗಾಗಿ ಕೂಡ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ. ಇವೆಲ್ಲ ಹೊಸದಾಗಿ ಧಾರಾವಾಹಿಗಳು ಅಂದರೆ ಪ್ರೇಕ್ಷಕರ ಮನ ಗೆಲ್ತಾ ಇದ್ದಾವೆ. ಮತ್ತು ಇವಾಗ ಹೊಸದಾಗಿ ಪ್ರಾರಂಭ ಆಗ್ತಿರೋ ಅಣ್ಣಯ್ಯನ ಕೂಡ ಎಲ್ಲರೂ ಮನಸ್ಸು ಗೆಲ್ಲುತ್ತೆ ಅಂತ ನಾವು ಅಂದ್ಕೊತೀನಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.